ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ಸಪ್ತಮಾತೃಕೆಯರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಸಪ್ತಮಾತೃಕೆಯರು ನಮ್ಮ ನಾಡು ಭಾಷೆಯಲ್ಲಿ ಹೇಳುವುದಾದರೆ 7 ಜನ ಅಕ್ಕ ತಂಗಿಯರು. ಇದನ್ನು ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಕೂಡ ಕರ್ನಾಟಕ ಹಾಗೂ ತಮಿಳುನಾಡಿನಲ್ಲಿ ನಾವು ಹೆಚ್ಚಾಗಿ ಕಾಣಬಹುದು. ಹಾಗಾದರೆ ಯಾರು ಈ ಸಪ್ತಮಾತೃಕೆಯರು? ಇದರ ಬಗ್ಗೆ ಇನ್ನಷ್ಟು ಸಂಪೂರ್ಣವಾಗಿ ತಿಳಿಯೋಣ. ಸಪ್ತಮಾತೃಕೆಯರು ತಾಯಿ ಶಕ್ತಿ ಮತ್ತು ಸ್ಕಂದ ಯೋಧ ದೇವರಿಗೆ ಸಂಬಂಧಿಸಿವೆ. ಮಾತೃಕೆಗಳು ಎಂದರೆ ತಾಯಿ ಮತ್ತು ಮಾತೃಕೆಗಳು ತಾಯಂದಿರ ಗುಂಪನ್ನು ಸೂಚಿಸುತ್ತದೆ. ಹೀಗಾಗಿ ಇವರನ್ನು ಸಪ್ತಮಾತೃಕೆಯರು ಅಂದರೆ 7 ತಾಯಂದಿರು ಎಂದು ಕರೆಯಲಾಗುತ್ತದೆ. ಕೆಲವೊಮ್ಮೆ ಮಾತೃಕೆಗಳನ್ನು ಒಬ್ಬ ಹೆಚ್ಚುವರಿ ದೇವತೆಯೊಂದಿಗೆ ಅಷ್ಟಮಾತೃಕೆಗಳಾಗಿ ಪೂಜಿಸಲಾಗುತ್ತದೆ. ಅವರೆಲ್ಲರೂ ದೇವಿಯ ಅಂದರೆ ಶಕ್ತಿ ದೇವಿಯ ಅವತಾರಗಳು ಮತ್ತು ಅವರ ಪಾತ್ರ ಮತ್ತು ಚಿತ್ರಣವು ಸ್ಥಿರತತ್ವವನ್ನು ಹೊಂದಿರುವುದಕ್ಕಿಂತ ಪ್ರಾದೇಶಿಕವಾಗಿರುತ್ತದೆ. ಅವರನ್ನು ಸಾಮಾನ್ಯವಾಗಿ ಶುಭಗುಣಗಳನ್ನು ಹೊಂದಿದ್ದಾರೆಂದು ವಿಸ್ತರಿಸಲಾಗುತ್ತದೆ. ಸಾಮಾನ್ಯ ಒಮ್ಮತವೆಂದರೆ ಸಪ್ತಮಾತೃಕೆಗಳು ಅಂಧಕ ರಾಕ್ಷಸನ ರಕ್ತದಿಂದ ಜನಿಸಿದ ಸಾವಿರಾರು ಅಂಧಕರನ್ನು ಸೋಲಿಸಲು ಕಾರಣಗೊಂಡರು ಎಂದು ನಮ್ಮ ಇತಿಹಾಸ ತಿಳಿಸುತ್ತದೆ. ಇನ್ನು ಪುರಾಣದ ಪ್ರಕಾರ ನೋಡುವುದಾದರೆ ಹಿರಣ್ಯಕಶಿಪುವನ್ನು ವಿಷ್ಣು ತನ್ನ ನರಸಿಂಹ ಅವತಾರದಲ್ಲಿ ಕೊಂದನು. ಅವನ ಮಗ ಪ್ರಹ್ಲಾದನು ವಿಷ್ಣು ಭಕ್ತನಾಗಿದ್ದನು. ಅವನ ನಂತರ ಅಂಧಕಾಸುರನು ಸಾಮ್ರಾಜ್ಯವನ್ನು ಆಳಲು ಪ್ರಾರಂಭಿಸಿದನು. ಅವನು ದೀರ್ಘಕಾಲ ತಪಸ್ಸನ್ನು ಮಾಡುತ್ತಾನೆ ಮತ್ತು ಬ್ರಹ್ಮನಿಂದ ಹಲವಾರು ವರಗಳನ್ನು ಪಡೆಯುತ್ತಾನೆ. ಇದರಿಂದಾಗಿ ದೇವತೆಗಳಿಗೆ ಕಿರಿಕಿರಿ ಉಂಟಾಗುತ್ತದೆ. ಅಸುರ ಮುಖ್ಯಸ್ಥನ ದುಷ್ಕೃತ್ಯವನ್ನು ಕೈಲಾಸದಲ್ಲಿ ಶಿವನ ಗಮನಕ್ಕೆ ತರಲಾಗುತ್ತದೆ. ದೂರು ಕೇಳಿಬರುತ್ತಿರುವಾಗಲೇ ಅಂಧಕನು ಪಾರ್ವತಿಯನ್ನು ಕೈಲಾಸದಿಂದ ಹೊತ್ತೊಯ್ಯುವಂತೆ ಕಾಣುತ್ತದೆ. ಶಿವನು ವಾಸುಕಿ, ತಕ್ಷಕ ಹಾಗೂ ಧನಂಜಯ ಎಂಬ 3 ಸರ್ಪಗಳನ್ನು ಸೃಷ್ಟಿಸುತ್ತಾನೆ. ಈಗ ಆನೆಯ ರೂಪವನ್ನು ಧರಿಸಿದ ಮತ್ತೊಬ್ಬ ಅಸುರ ನೀಲನು ಈ ಕ್ಷಣದಲ್ಲಿ ತನ್ನ ಸೋಲನ್ನು ಪರಿಹರಿಸಲು ಪ್ರಯತ್ನಿಸುತ್ತಾನೆ. ನಂದಿ ವೀರಭದ್ರನಿಗೆ ತಿಳಿಸುತ್ತಾನೆ. ಅವನು ಸಿಂಹದ ರೂಪವನ್ನು ಧರಿಸಿ ನೀಲನ ಮೇಲೆ ದಾಳಿ ಮಾಡುತ್ತಾನೆ. ಅವನ ಚರ್ಮವನ್ನು ವೀರಭದ್ರನು ಶಿವನಿಗೆ ಅರ್ಪಿಸುತ್ತಾನೆ. ಈ ಸಿಂಹದ ಚರ್ಮವು ಶಿವನ ಮೇಲ್ಭಾಗವಾಗಿರುತ್ತದೆ. ಸಿಂಹದ ವಸ್ತ್ರ ಮತ್ತು ಸರ್ಪಗಳನ್ನು ಧರಿಸಿದ ಶಿವನು ಅಂಧಕ ಮತ್ತು ಗಣಗಳ ಮೇಲೆ ದಾಳಿ ಮಾಡಲು ತನ್ನ ತ್ರಿಶೂಲವನ್ನು ಹಿಡಿಯುತ್ತಾನೆ. ಹೋರಾಟದಲ್ಲಿ ವಿಷ್ಣು ಮತ್ತು ದೇವತೆಗಳು ಓಡಿ ಹೋಗುತ್ತಾರೆ. ಶಿವನು ಅಂಧಕನನ್ನು ಗಾಯಗೊಳಿಸುತ್ತಾನೆ ಮತ್ತು ಪ್ರತಿ ರಕ್ತದ ಕಣವೂ ಕೂಡ ಶಿವನನ್ನ ವಿರುದ್ಧ ಹೋರಾಡಲು ಸಾವಿರಾರು ಅಂಧಕ ಅಸುರರನ್ನು ಹುಟ್ಟಿಹಾಕುತ್ತದೆ. ಭಗವಂತ ತಾಂಡವ ಕ್ರಮಕ್ಕೆ ಹೋದಾಗ ಮೂಲ ಅಂಧಕನು ಶಿವನ ತ್ರಿಶೂಲದಿಂದ ತನ್ನ ಭವಿಷ್ಯವನ್ನು ನೋಡುತ್ತಾನೆ. ಆದರೆ ದ್ವಿತೀಯ ಅಸುರರು ತಮ್ಮ ರಕ್ತದ ಹನಿಗಳಿಂದ ಅಸುರರನ್ನು ಸೃಷ್ಟಿಸುತ್ತಲೇ ಇರುತ್ತಾರೆ. ಈಗ ವಿಷ್ಣು ತನ್ನ ಚಕ್ರಯುದ್ಧದೊಂದಿಗೆ ಹಿಂತಿರುಗುತ್ತಾನೆ. ಆದರೆ ರಕ್ತವು ಭೂಮಿಗೆ ಹರಿಯುತ್ತಲೇ ಇರುತ್ತದೆ. ಇದನ್ನು ತಡೆಯಲು ಶಿವನು ತನ್ನ ಬಾಯಿಯ ಜ್ವಾಲೆಯಿಂದ ಯೋಗೇಶ್ವರಿ ಎಂಬ ಶಕ್ತಿಯನ್ನು ಸೃಷ್ಟಿಸುತ್ತಾನೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಕುಮಾರ, ವರಾಹ, ಇಂದ್ರ ಮತ್ತು ಯಮ ರಕ್ತವನ್ನು ನಿಲ್ಲಿಸುವಲ್ಲಿ ಯೋಗೇಶ್ವರಿಯನ್ನು ಅನುಸರಿಸಲು ತಮ್ಮ ಶಕ್ತಿಯನ್ನು ಕಳುಹಿಸುತ್ತಾರೆ. ಯಾವ ದೇವರುಗಳು ಯಾವ ಶಕ್ತಿಯನ್ನು ಕಳುಹಿಸುತ್ತಾರೋ ಅವರು ಅದೇ ರೀತಿಯ ಆಭರಣಗಳನ್ನು ಧರಿಸಿರುತ್ತಾರೆ, ಅದೇ ರೀತಿಯ ಆಯುಧಗಳನ್ನು ಸಹ ಧರಿಸಿರುತ್ತಾರೆ ಮತ್ತು ಅದೇ ರೀತಿಯ ವಾಹನಗಳನ್ನು ಕೂಡ ಸವಾರಿ ಮಾಡುತ್ತಾರೆ ಮತ್ತು ಅನುಗುಣವಾದ ಪುರುಷ ದೇವರುಗಳು ಮಾಡುವಂತೆಯೇ ಅದೇ ಧ್ವಜಗಳನ್ನು ಹೊತ್ತಿರುತ್ತಾರೆ. ಹೀಗಾಗಿ ಬೃಹತ್ ಸಂಹಿತ ವರಾಹ ಮಿಹಿರನು ತಾಯಂದಿರನ್ನು ಅವರ ಹೆಸರುಗಳಿಗೆ ಅನುಗುಣವಾದ ದೇವರುಗಳ ಅರಿವಿನಿಂದ ಮಾಡಬೇಕು. ಅವರು ಈ ದೇವತೆಗಳೊಂದಿಗೆ ಅವರ ಸಂಗಾತಿಗಳಿಗಾಗಿ ಅಥವಾ ಅವರ ಶಕ್ತಿಗಳಿಗಾಗಿ
ಸಂಬಂಧ ಹೊಂದಿದ್ದಾರೆ ಎಂದು ಹೇಳುತ್ತದೆ. ಸಪ್ತಮಾತೃಕೆಗಳು ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಮತ್ತು ಚಾಮುಂಡ ಹೀಗೆ ಸಪ್ತಮಾತೃಕೆಗಳು ಹುಟ್ಟಿಕೊಂಡವು. ಮತ್ತು ಅಂಧಕಾಸುರನು ಅಂತಿಮವಾಗಿ ತನ್ನ ಶಕ್ತಿಯನ್ನು ಕಳೆದುಕೊಂಡು ಮತ್ತು ಭಗವಾನ್ ಶಿವನು ಅವರನ್ನೆಲ್ಲರನ್ನ ಸೋಲಿಸುತ್ತಾರೆ. ಇನ್ನು ಕೂರ್ಮ ಪುರಾಣದ ಪ್ರಕಾರ ಈ ಪುರಾಣವು ಮಾತೃಕೆಯರ ಪುರಾಣವನ್ನು ವಿಸ್ತರಿಸುತ್ತದೆ. ಅಂಧಕನನ್ನು ಶಿಕ್ಷಿಸಿದ ನಂತರ ಶಿವನು ಭೈರವ ಮತ್ತು ಮಾತೃಕೆಯರನ್ನು ಪಾತಾಳ ಲೋಕದಲ್ಲಿ ನಿವೃತ್ತರಾಗುವಂತೆ ಆಜ್ಞಾಪಿಸುತ್ತಾನೆ. ಇದು ತಾಮಸ ಮತ್ತು ವಿನಾಶಕಾರಿ ವಿಷ್ಣು ನರಸಿಂಹನ ವಾಸಸ್ಥಾನ. ಆದಾಗ್ಯೂ ಭೈರವ ಕೇವಲ ಒಂದು ಅಂಶ ಅಥವಾ ಶಿವನ ಭಾಗವಾಯಿತು. ಶಿವನು ಶಿವನಲ್ಲಿ ವಿಲೀನಗೊಳ್ಳುತ್ತಾನೆ. ಯಾವುದೇ ಜೀವನಾಧಾರವಿಲ್ಲದೆ ಏಕಾಂಗಿಯಾಗಿದ್ದ ಮಾತೃಕೆಯರು ತಮ್ಮನ್ನು ತಾವು ಪೋಷಿಸಿಕೊಳ್ಳುವ ಉದ್ದೇಶಕ್ಕಾಗಿ ವಿಶ್ವದಲ್ಲಿರುವ ಎಲ್ಲವನ್ನ ನಾಶ ಮಾಡಲು ಪ್ರಾರಂಭಿಸುತ್ತಾರೆ. ಹಾಗೆ ಮಾಡಲಾದ ಮಾತೃಕೆಯರ ವಿನಾಶಕಾರಿ ಸ್ವಭಾವದಿಂದ ಅಮೂರ್ತರಾಗಲು ಭೈರವ ನರಸಿಂಹನನ್ನು ಪ್ರಾರ್ಥಿಸುತ್ತಾನೆ. ವರಾಹ ಪುರಾಣದಲ್ಲಿನ ಉಪಮೆ. ವರಾಹ ಪುರಾಣವು ಯೋಗೇಶ್ವರಿ ದೇವಿಯನ್ನು ಸೇರಿಸುವ ಮೂಲಕ ಅವುಗಳನ್ನು 8 ಎಂದು ಹೇಳುತ್ತದೆ. ಅವು ನೈತಿಕವಾಗಿ ಬಯಸುವ 8 ಮಾನಸಿಕ ಗುಣಗಳನ್ನು ಪ್ರತಿನಿಧಿಸುತ್ತವೆ. ಒಂದನೆಯದು ಯೋಗೇಶ್ವರಿ, ಕಾಮ ಅಥವಾ ಬಯಕೆ. ಮಾಹೇಶ್ವರಿ, ಕ್ರೋಧ ಅಥವಾ ಕೋಪ. ವೈಷ್ಣವಿ, ಲೋಭ ಅಥವಾ ದುರಾಸೆ. ಬ್ರಾಹ್ಮಿಣಿ, ಮದ ಅಥವಾ ಹೆಮ್ಮೆ. ಕೌಮಾರಿ, ಮೋಹ ಮತ್ತು ಭ್ರಮೆ. ಇಂದ್ರಾಣಿ, ಮತ್ಸರ ಅಥವಾ ದೋಷ, ಶೋಧನೆ. ಯಾಮಿ, ಚಾಮುಂಡ, ಕತೆ ಹೇಳುವುದು ಮತ್ತು ವಾರಾಹಿ, ಅಸೂಯೆ. ಸಪ್ತಮಾತೃಕೆಗಳು ಸುಂದರವಾದ ರೂಪಕವನ್ನು ಚಿತ್ರಿಸುತ್ತವೆ. ಶಿವನು ವಿದ್ಯಾ, ಜ್ಞಾನದ ಆತ್ಮ. ಅಂಧಕನು ಅವಿದ್ಯೆಯ, ಅಜ್ಞಾನದ ಅಥವಾ ಕತ್ತಲೆಯನ್ನು ಪ್ರತಿನಿಧಿಸುತ್ತದೆ. ಅವಿದ್ಯೆಯ ಮೇಲೆ ವಿದ್ಯೆ ಹೆಚ್ಚು ದಾಳಿ ಮಾಡಿದಷ್ಟು ಅದು ಹೆಚ್ಚು ಉದ್ಭವಿಸುತ್ತದೆ ಮತ್ತು ಹೆಚ್ಚಾಗುತ್ತದೆ. ಇದು ಅಂಧಕ ಮತ್ತು ದ್ವಿತೀಯ ಅಸುರರ ಗುಣಕಾರದಿಂದ ಪ್ರತಿನಿಧಿಸಲ್ಪಡುತ್ತದೆ. 8 ದುಷ್ಟ ಗುಣಗಳಾದ ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮತ್ಸರ್ಯ, ಪೈಶೂನ್ಯ ಮತ್ತು ಅಸೂಯೆಗಳನ್ನು ಸಂಪೂರ್ಣವಾಗಿ ವಿದ್ಯೆಯ ನಿಯಂತ್ರಣಕ್ಕೆ ತಂದು ನಿಗ್ರಹದಲ್ಲಿ ಇಡದ ಹೊರತು ಅದು ಅಂಧಕಾರವನ್ನು ನಿಗ್ರಹಿಸುವಲ್ಲಿ ಎಂದಿಗೂ ಯಶಸ್ವಿಯಾಗುವುದಿಲ್ಲ. ವರಾಹ ಪುರಾಣವು ಮಾತೃಕೆಗಳು ಅಂಧಕಾರನ ವಿರುದ್ಧ ಹೋರಾಡುವ ಆತ್ಮವಿದ್ಯೆ ಎಂದು ಹೇಳುತ್ತದೆ. ಅಜ್ಞಾನದ ಕತ್ತಲೆ. ಏತತೇತೆ ಸರ್ವಂ ಅಖ್ಯಾತಮಾತ್ಮಂ ವಿದ್ಯಾಮೃತಂ. ಶಕ್ತಿ ಮತ್ತು ತಂತ್ರ. ಸಪ್ತಮಾತೃಕೆಯ ಪರಿಕಲ್ಪನೆಯು ದಕ್ಷಿಣದಿಂದ ದ್ರಾವಿಡ ಪ್ರಭಾವದಿಂದ ಹೊರಹೊಮ್ಮಿದ ಶಕ್ತಿ ಆರಾಧನೆಯಲ್ಲಿ ಹುಟ್ಟಿಕೊಂಡಿದೆ ಎಂದು ಹೇಳಲಾಗುತ್ತದೆ. ಸಿಂಧು ಕಣಿವೆ ನಾಗರಿಕತೆ ಪ್ರವರ್ಧಮಾನಕ್ಕೆ ಬಂದಾಗ ಕ್ರಿಸ್ತಪೂರ್ವ 3ನೇ ಸಹಸ್ರಮಾನದಷ್ಟು ಹಿಂದೆಯೇ ದೈವಿಕ ಮಾತೃಗಳ ಆರಾಧನೆಯ ವ್ಯಾಪಕತೆ ಇತ್ತು ಎಂದು ನಂಬಲಾಗಿದೆ. ಅವರು ತಮಿಳು ಕಡವುಲ್, ತಮಿಳು ದೇವರು ಸ್ಕಂದ ಮತ್ತು ನಂತರ ಶಿವ ಆರಾಧನೆಯೊಂದಿಗೆ ಸಂಬಂಧ ಹೊಂದಿದ್ದರು. ತಂತ್ರಶಾಸ್ತ್ರದಲ್ಲಿ ಅವರು ರಾಕ್ಷಸರ ವಿರುದ್ಧ ಹೋರಾಡುವಲ್ಲಿ ದೇವತೆ ಶಕ್ತದೇವಿಗೆ ಸಹಾಯ ಮಾಡುತ್ತಾರೆ ಎಂದು ನಿರ್ದಿಷ್ಟವಾಗಿ ವಿವರಿಸಲಾಗಿದೆ. ಅವರ ವಿವರಗಳು ಸ್ವಚ್ಛಂದ ತಂತ್ರ ಮತ್ತು ಯೋಗಿನಿ ಹೃದಯದಲ್ಲಿವೆ. ಅವರು ಭಾರವಾದ ಆಭರಣಗಳು, ಹಾರಗಳು ಮತ್ತು ಕಿವಿಯೋಲೆಗಳಿಂದ ಅಲಂಕರಿಸಲ್ಪಟ್ಟ ಲಲಿತಾಸನ ಭಂಗಿಯಲ್ಲಿ ಕುಳಿತಿದ್ದಾರೆ ಎಂದು ಹೇಳಲಾಗುತ್ತದೆ. ಮತ್ತು ಮಹಾವಿದ್ಯೆಗಳ 64 ಯೋಗಿನಿಗಳಿಂದ ಮಾಂತ್ರಿಕರು ಹುಟ್ಟಿಕೊಂಡ ಮಟ್ಟಿಗೆ ಬರಹಗಳು ಕೂಡ ಇವೆ. ಈ ತಾಂತ್ರಿಕ ಅಂಶವು ಬೌದ್ಧ ಧರ್ಮಕ್ಕೆ ಪ್ರವೇಶಿಸಿತು. ಪೂಜೆ ಮತ್ತು ದೇವಾಲಯಗಳು. ದೇವಿ ಪುರಾಣವು ಮಾತೃಕಾ ಪೂಜೆಗೆ ಬಳಸುವ ಹೂವುಗಳ ಹೆಸರುಗಳನ್ನು ಉಲ್ಲೇಖಿಸುತ್ತದೆ. ಪಿತೋರಿ, ಅಮಾವಾಸ್ಯೆಯ ದಿನದಂದು ಮಹಿಳೆಯರು ಸಪ್ತಮಾತೃಕಾ ಚಿತ್ರಗಳನ್ನು ಪೂಜಿಸುತ್ತಾರೆ. 64 ಯೋಗಿನಿಗಳನ್ನು ಅಕ್ಕಿ ಹಿಟ್ಟಿನ ಚಿತ್ರಗಳು ಅಥವಾ ಸುಪರಿ ಬೀಜಗಳಿಂದ ಪ್ರತಿನಿಧಿಸಲಾಗುತ್ತದೆ.
ದೇವತೆಗಳನ್ನು ಹಣ್ಣು ಮತ್ತು ಹೂವು ಮತ್ತು ಮಂತ್ರಗಳ ವಿದ್ಯುಕ್ತ ಅರ್ಪಣೆಗಳಿಂದ ಪೂಜಿಸಲಾಗುತ್ತದೆ. ಮಾತೃಕಾಗಳು ಕೋಪಗೊಂಡಾಗ ಅವರು ಮಹಿಳೆಯರನ್ನು ಬಂಜೆಯನ್ನಾಗಿ ಮಾಡುತ್ತಾರೆ ಅಥವಾ ನವಜಾತ ಶಿಶುಗಳಿಗೆ ಮಾರಕ ಜ್ವರವನ್ನು ಉಂಟು ಮಾಡುತ್ತಾರೆ ಎಂದು ಹಳೆಯ ನಂಬಿಕೆಗಳಿವೆ. ಹೀಗಾಗಿ ಮಗುವನ್ನು ಹೊಂದಿರುವ ತಾಯಂದಿರು ಅಥವಾ ನಿರೀಕ್ಷಿತ ತಾಯಂದಿರು ಆರೋಗ್ಯ ಮತ್ತು ಸಂತೋಷಕ್ಕಾಗಿ ಮಾತೃಕಾಗಳನ್ನು ಪ್ರಾರ್ಥಿಸುತ್ತಾರೆ. ಮಾಟ ಮಂತ್ರದ ದುಷ್ಪರಿಣಾಮಗಳಿಂದ ಮುಕ್ತರಾಗಲು ಸಪ್ತ ಮಾತೃಕೆಯರನ್ನು ಸಹ ಪ್ರಾರ್ಥಿಸಲಾಗುತ್ತದೆ. ಸಾಮಾನ್ಯವಾಗಿ ಸಪ್ತ ಮಾತೃಕೆಯರ ಪೂಜೆಯಲ್ಲಿ ಚಾಮುಂಡ ಅಥವಾ ಚಾಮುಂಡಿಯನ್ನು ಕೊನೆಯ ತಾಯಿಯಾಗಿ ನರಸಿಂಹಿ ಬದಲಿಗೆ ಬದಲಾಯಿಸುತ್ತಾರೆ. ಮಾತೃಕಾಗಳಿಂದ ಆಳಲ್ಪಡುವ ಧಾತುಗಳು ಅಥವಾ ದೇಹದ ವಸ್ತುಗಳು ಬ್ರಾಹ್ಮಿಣಿ ಚರ್ಮ, ಮಾಹೇಶ್ವರಿ ರಕ್ತ, ಕೌಮಾರಿ ಸ್ನಾಯು, ವೈಷ್ಣವಿ ಕೊಬ್ಬು, ವಾರಾಹಿ ಮೂಳೆ, ಇಂದ್ರಾಣಿ ಮಜ್ಜೆ ಮತ್ತು ಚಾಮುಂಡ ವೀರ್ಯ. ನೇಪಾಳದಲ್ಲಿ ಮಾತೃಕಾಗಳನ್ನು 8 ದಿಕ್ಸೂಚಿ ನಿರ್ದೇಶನಗಳ ಪ್ರಕಾರ ಇರಿಸಲಾಗುತ್ತದೆ. ವಾಯುವ್ಯ ದಿಕ್ಕಿನ ದುರ್ಗಾ ಮಹಾಲಕ್ಷ್ಮಿಯನ್ನು ಪೂಜಿಸಲಾಗುತ್ತದೆ. ಅವರಿಂದ ಮಾತೃಕರು ಹೊರಹೊಮ್ಮಿದರು ಎಂಬ ನಂಬಿಕೆ ಕೂಡ ಇದೆ. ಇದಿಷ್ಟು ಸಪ್ತ ಮಾತೃಕೆಯರು ಎಂದರೆ ಯಾರು, ಹಾಗೆಯೇ ಅವರ ಆರಾಧನೆ ಪದ್ಧತಿ ಹೇಗಿದೆ ಮತ್ತು ಅವರು ಹೇಗೆ ಹುಟ್ಟಿಕೊಂಡರು ಎಂಬುದರ ಮಾಹಿತಿಯಾದರೆ, ಮುಂದೆ ಸಪ್ತ ಮಾತೃಕೆಯರ ಪ್ರತಿಯೊಂದು ರೂಪವು ಹಾಗೂ ಅವರ ಆರಾಧನೆ ಮತ್ತು ಅವರ ಆಯುಧ ಈ ರೀತಿಯ ವಿಡಿಯೋವನ್ನು ಕೂಡ ಮಾಡಲಿದ್ದೇವೆ. ಹಾಗಾಗಿ ಮುಂದೆ ಬರುವಂತಹ ಸಪ್ತಮಾತೃಕಾ ವಿಡಿಯೋಗಳನ್ನು ತಪ್ಪದೇ ನೋಡಿ ಸಪ್ತಮಾತೃಕೆಯರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.